ಪಂಚಮಸ್ಕಂಧದಲ್ಲಿ ತಾವು ಮಹಾಜ್ಞಾನಿಗಳು ಚಕ್ರವರ್ತಿಗಳಾಗಿ ಋಷಭನಾಮಕ ಪರಮಾತ್ಮನ ಪುತ್ರರಾಗಿ ಅವತಾರ ಮಾಡಿದವರು. ಭರತ ಸಾಮಾನ್ಯ ಅಲ್ಲ, ದೇವರ ಮಗ. ದೇವರ ಭಕ್ತ ಅಂತ ಹೇಳಿಕೊಳ್ಳೋದಕ್ಕೆ ನಮಗೆಷ್ಟು ಅಭಿಮಾನ, ಎಷ್ಟೋ ಕೋಟಿ ಜನ್ಮಗಳ ಪುಣ್ಯ. ದೇವರ ಮಗ ಜಯಂತಿ ಋಷಭರಲ್ಲಿ ಅವತಾರ ಮಾಡಿದ ಹುಟ್ಟಿದ ಮಹಾನುಭಾವ ಭರತ ಚಕ್ರವರ್ತಿ. ಅವನ ಹೆಸರಿನಲ್ಲಿ ಈ ದೇಶಕ್ಕೆ ಭಾರತ ದೇಶ ಅಂತನ್ನುವ ಹೆಸರು ಬಂದಿತು. ಆಸ್ತಿಯನ್ನು ತಮ್ಮ ಮಕ್ಕಳ ಹೆಸರಲ್ಲಿ ಮಾಡ್ತಾರಲ್ಲ, ನಮ್ಮಪ್ಪ ದೇವರು ಋಷಭನಾಮಕ ಪರಮಾತ್ಮ ಈ ಇಡೀ ಭೂಮಿಯನ್ನು ಅರ್ಥಾತ್ ಭಾರತ ದೇಶವನ್ನು ತನ್ನ ಮಗನ ಹೆಸರಿನಲ್ಲಿ ಮಾಡಿದ, ಅದೇ ಭಾರತ ಅಂತ ಆದದ್ದು. ಅಂತಹ ಭರತ ಚಕ್ರವರ್ತಿ. ಇದು ದೇವರ ಆಸ್ತಿ, ದೇವರ ಅತ್ಯಂತ ಪ್ರೀತಿಯ ದೇಶ. ಇದು ಕರ್ಮಭೂಮಿ. ಭರತ ದೇಶ, ಭರತಖಂಡ, ಇಂತಹ ಶ್ರೇಷ್ಠವಾದ ಈ ಭರತ ದೇಶಕ್ಕೆ ಇಂತಹ ಒಂದು ಹೆಮ್ಮೆ ಬರೋದಕ್ಕೆ ಈ ಭರತ ಚಕ್ರವರ್ತಿ ಮೂಲ ಪುರುಷನಾಗಿ ನಿಂತಿದ್ದಾನೆ. ಯಾವ ಋಷಭನಾಮಕ ಪರಮಾತ್ಮ ಈ ಸಮಗ್ರವಾದ ದೇಶಕ್ಕೆ ಭಾರತ ದೇಶ ಅಂತ ನಾಮಕರಣ ಮಾಡಿದ, ಆ ಭಾರತ ದೇಶದ ವ್ಯಾಪ್ತಿಯಲ್ಲಿ ಬರುವಂತಹ ಕಾಶ್ಮೀರ ದೇಶ ಇವತ್ತು ಪುನಃ ನಮ್ಮ ಭಾರತ ದೇಶದ ಪರಿಧಿಯಲ್ಲಿ ಮೊದಲಿನಂತೆ ಒಳಪಟ್ಟಿದೆ. ಯಾವಾಗಲೂ ಇದ್ದದ್ದು ಅದು ಪುನಃ ಊರ್ಜಿತವಾಗಿದೆ. ನಮ್ಮ ಭಾರತೀಯರು ಅಲ್ಲಿ ನೆಲೆಸಬಹುದು. ಶುದ್ಧವಾದ ಸನಾತನ ವೈದಿಕ ಧರ್ಮದ ಅನುಷ್ಠಾನ ಆ ಕಾಶ್ಮೀರದ ಪವಿತ್ರ ಭೂಮಿಯಲ್ಲಿ ಆಚರಿಸಬಹುದು. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ವೈದಿಕ ಸನಾತನ ಧರ್ಮ, ಅದರ ಧ್ವಜವನ್ನು ನಾವು ನೀವೆಲ್ಲ ಮತ್ತೆ ಕಾಶ್ಮೀರದಲ್ಲಿ ಹಾರಿಸೋಣ. ಏಷ ಧರ್ಮ ಸನಾತನಃ. ಇದು ನಮ್ಮ ಋಷಭನಾಮಕ ಪರಮಾತ್ಮನ ಅತ್ಯಂತ ಪ್ರೀತಿಯ ದೇಶ ಭಾರತ ದೇಶ. ಅಂತಹ ಭರತ ಚಕ್ರವರ್ತಿ ದೊಡ್ಡ ಚಕ್ರವರ್ತಿ. ಆದರೆ ಆ ತನ್ನ ರಾಜ್ಯದ ಮೇಲೆ ಯಾವುದೇ ಮೋಹ ಮಮತೆಗಳನ್ನು ಇಟ್ಟುಕೊಳ್ಳದಂತೆ ಪುಲಹಾಶ್ರಮಕ್ಕೆ ಬಂದು ಗಂಡಕಿ ನದಿಯಲ್ಲಿ ನಿತ್ಯದಲ್ಲಿ ಸ್ನಾನ ಮಾಡಿ ತಪಸ್ಸು ಮಾಡಿ ಭಗವಂತನನ್ನು, ಸೂರ್ಯಾಂತರ್ಗತ ನಾರಾಯಣನನ್ನು ಉಪಾಸನೆ ಮಾಡ್ತಾ ಇದ್ದಾನೆ. ಆದರೆ ಒಂದು ಜಿಂಕೆಯ ಮರಿ ಗಂಡಕಿಯ ನದಿಯಲ್ಲಿ ಪ್ರಾಣ ಕಳೆದುಕೊಳ್ಳುತ್ತೆ ಅನ್ನುವ ಭಯಕ್ಕೆ ಅದನ್ನು ರಕ್ಷಣೆ ಮಾಡಬೇಕು ಅಂತ ಹೋಗಿ ಅದರ ಮೇಲಿನ ಪ್ರೀತಿ, ಮೋಹ, ಮಮತೆಗಳು ಬೆಳೆದು ತನ್ನ ನಿತ್ಯದ ಸ್ನಾನ, ಸಂಧ್ಯಾವಂದನ, ಜಪ ಎಲ್ಲವನ್ನು ಕ್ರಮವಾಗಿ ಕಡಿಮೆ ಮಾಡ್ತಾ ಅದರ ಚಿಂತೆಯಲ್ಲಿಯೇ ಪ್ರಾಣ ಬಿಟ್ಟಿದ್ದಾನೆ. ತಾನೂ ಜಿಂಕೆಯಾದ. ಆದರೆ ಪೂರ್ವಜನ್ಮದ ಸ್ಮರಣೆ ಇದೆ. ಆದಷ್ಟು ಬೇಗ ಈ ದೇಹವನ್ನು ಕಳೆದುಕೊಳ್ಳಬೇಕು ಅಂತ ಕಾಯ್ತಾ ಪ್ರಾರಬ್ಧ ಕರ್ಮ ತೀರಿದಾಗ ಆ ದೇಹವನ್ನು ಬಿಟ್ಟ ಮತ್ತೆ ಒಬ್ಬ ಶ್ರೇಷ್ಠ ಆಂಗಿರಸ ಗೋತ್ರದ ಬ್ರಾಹ್ಮಣನಲ್ಲಿ ಹುಟ್ಟಿದ್ದಾನೆ. ವಿರಕ್ತನಾಗಿದ್ದಾನೆ. ಯಾವ ಮಾಯಾ ಮೋಹಗಳ ಪಾಶದಿಂದ ತಾನು ಈ ಅವಸ್ಥೆಯನ್ನು ಪಡೆದ ಮತ್ತಿನ್ನೂ ಆ ಪಾಶಕ್ಕೆ ಸಿಲುಕುವುದು ಬೇಡ ಅಂತ ಸರ್ವಸಂಗ ಪರಿತ್ಯಾಗ ಮಾಡಿ ಮೂಕ ಬಧಿರರಂತಿಪ್ಪರ ನೋಳ್ಪ ಜನಕ್ಕೆ ಎನ್ನುವ ರೀತಿಯಲ್ಲಿ ಏನೂ ತನಗೆ ಅರ್ಥ ಆಗೋದಿಲ್ಲ, ತಿಳಿಯೋದಿಲ್ಲ, ಮಾತಾಡ್ಲಿಕ್ಕೆ ಬರೋದಿಲ್ಲ, ಕೇಳಿಸೋದಿಲ್ಲ, ಹುಚ್ಚ ಎಬಡ ಅಂತನ್ನಿಸುವ ರೀತಿಯಲ್ಲಿ ವ್ಯವಹಾರ ಮಾಡಿದ್ದಾನೆ. ಹಾಗಿರಬೇಕು ಜೀವನದಲ್ಲಿ ಅಂತ ತೋರಿಸಿಕೊಡ್ತಾನೆ. ನಾನು ಅನ್ನುವಂತಹ ಅವನಿಗೆ ಸಾಕಷ್ಟು ಜ್ಞಾನ ಇದ್ದು ಏನೋ ಜ್ಞಾನ ಇಲ್ಲದವರಂತೆ ತೋರಿಸ್ತಾ ಇದ್ದ. ನಮಗೆ ಆ ಪರಿಸ್ಥಿತಿ ಏನಿಲ್ಲಲ್ಲ, ಜ್ಞಾನ ಇಲ್ಲವೇ ಇಲ್ಲ. ಹೀಗಾಗಿ ಸಾಕಷ್ಟು ಒಳಗೆ ತುಂಬಿದ್ರೂ ಕೂಡ ಇಲ್ಲ ಅಂತ ತೋರಿಸ್ಬೇಕು ಅನ್ನುವ ಪರಿಸ್ಥಿತಿ ಅವನಿಗಿರೋ ಕಷ್ಟ ನಮಗಿಲ್ಲ. ಜ್ಞಾನವೇ ಇಲ್ಲ, ಯೋಗ್ಯತೆಯೇ ಚಿಕ್ಕದು. ಇಲ್ಲದೇ ಇದ್ದರೂ ಬಹಳ ಇದೆ ಅಂತ ತೋರಿಸಿಕೊಳ್ಳುವಂತಹ ಏನೊಂದು ಆಢ್ಯತೆ ಇದೆ, ದಂಭ ಇದೆ. ಅವಿದ್ಯಮಾನ ಮಹತ್ವ ಪ್ರದರ್ಶನಂ ದಂಭ ಅಂತ.
ಆ ತರಹದ ದಂಭ, ಆ ತರಹದ ಆಢ್ಯತೆ ನಮ್ಮಲ್ಲಿ ಇರೋದು ಬೇಡ. ನಾವೇನು ಮಾಡಿದರೂ ಭಗವಂತನ ಪ್ರೇರಣೆಯಿಂದ ಮಾಡ್ತೇವೆ ಅನ್ನುವ ಭಾವನೆ ಇರಬೇಕು. ರಹುಗಣ ರಾಜ ಪಲ್ಲಕ್ಕಿಯನ್ನು ಹೊರುವುದಕ್ಕೆ ಇವರಿಗೆ ಹೇಳಿದ. ಪ್ರಾಣಿ ಹಿಂಸೆಯಾಗಬಾರದು ಅಂತ ಜಿಗಿದು ನಡೀತಾ ಇದ್ದಾರೆ. ಅವನಿಗೆ ತಲೆಗೆ ಪೆಟ್ಟಾಯಿತು, ನಿಂದೆ ಮಾಡ್ತಾನೆ. ಎಷ್ಟು ದೂರ ನಡೆದಿದ್ದೀಯಪ್ಪ, ಎಷ್ಟು ಸೊರಗಿದ್ದೀ ಪಾಪ ಅಂತ ವ್ಯಂಗ್ಯವಾಗಿ. ಇವರು ಅದೇ ಬಂದಿದ್ದರು. ಒಂದು ಸ್ವಲ್ಪ ಹೊತ್ತಾಗಿತ್ತು. ಭಾರೀ ಸ್ಥೂಲಕಾಯ, ದೃಷ್ಟಪುಷ್ಟವಾಗಿದ್ದರು. ನೋಡಿದರೆ ಹೊಟ್ಟೆಗೆ ಸರಿಯಾಗಿ ಊಟ ಇಲ್ಲ ಇವರಿಗೆ. ಅಣ್ಣ ತಮ್ಮಂದರೆಲ್ಲ ಹೊರಗೆ ಹಾಕಿದ್ದಾರೆ. ಎಲ್ಲಿ ಏನು ಸಿಗುತ್ತೋ ಅದನ್ನು ತಿಂದು ಅಷ್ಟು ಸುಖವಾಗಿದ್ದಾನೆ. ಸುಖ, ದೈಹಿಕ ಪುಷ್ಟಿಗೆ ಭಗವಂತನ ಅನುಗ್ರಹ ಕಾರಣವೇ ಹೊರತು ಕೇವಲ ಬಾಹ್ಯವಾದ ಆಹಾರಗಳಲ್ಲ ಅನ್ನೋದಕ್ಕೆ ಇವನು ಸಾಕ್ಷಿಯಾಗಿ ದೃಷ್ಟಪುಷ್ಟನಾಗಿದ್ದಾನೆ. ಸಿಕ್ಕದ್ರೊಳಗೆ ಅವನಿಗೆ ಸಂತೋಷ ಇದೆ. ಆಗ ಇವನು ಬಾಯಿ ತೆರೆದ. ಅಲ್ಲಿಯವರೆಗೆ ಬಾಯಿ ತೆಗೆಯದೇ ಇದ್ದ ಜಡಭರತ ಹೇಳ್ತಾನೆ, ವ್ಯಂಗ್ಯವಾಗಿ ನನ್ನನ್ನು ಬೈತಿಯಲ್ಲ, ಯಾರು ಪಲ್ಲಕ್ಕಿಯನ್ನು ಹೊತ್ತವರ್ಯಾರು? ಈ ದೇಹ ಯಾರದಿದು? ಬಹಳ ಸೊರಗಿದ್ದಿ ಅಂತ ವ್ಯಂಗ್ಯವಾಗಿ ನನ್ನನ್ನು ಬೈದಿದ್ದೀಯಲ್ಲ, ನನಗೆ ದುಃಖವೇ ಆಗೋದಿಲ್ಲ. ಪಿವೇತಿ ಚಾಸೌ ನವಿದಂ ಪ್ರವಾದ. ನಾನು ಹೊತ್ತೇ ಇಲ್ಲ. ಹೊತ್ತದ್ದು ದೇವರು. ಹೆಗಲು, ಹೆಗಲಿಗೆ ಮಧ್ಯದೇಹ, ಅದಕ್ಕೆ ತೊಡೆ, ಅದಕ್ಕೆ ಕಾಲು, ಅದರ ಕೆಳಗೆ ಭೂಮಿ, ಎಲ್ಲ ಲೋಕಗಳು, ಶೇಷದೇವರು. ಆ ಶೇಷದೇವರನ್ನು ಧಾರಣ ಮಾಡಿದವರು ವಾಯುದೇವರು, ವಾಯುದೇವರನ್ನು ಧಾರಣ ಮಾಡಿದವನು ಭಗವಂತ ಕೂರ್ಮ ರೂಪದಿಂದ. ನಾನೆಲ್ಲಿ ಹೊತ್ತಿದ್ದೇನೆ ನಿನ್ನನ್ನು? ಈ ಅನುಸಂಧಾನ ನಮಗೆ ಎಲ್ಲಿರುತ್ತೆ ಹೇಳಿ? ಏನಾದರೊಂದು ಸಣ್ಣ ಕೈಯಲ್ಲಿದ್ದ ಲೋಟನೋ ಖರ್ಚೀಫೋ ಕೆಳಗೆ ಬಿದ್ದರೆ ಎತ್ತಿ ಕೊಟ್ಟರೆ ನನಗೆ ಧನ್ಯವಾದ ಹೇಳಬೇಕು ಅಂತ ಅಪೇಕ್ಷೆ ಇರುತ್ತೆ. ಹೇಳಿಲ್ಲ ಅಂದರೆ ಏನು ಇವನಿಗೆ ಯಾಕೆ ಕೊಟ್ಟದ್ದು ವ್ಯರ್ಥ ಆಯ್ತಲ್ಲ ಅಂತಂತೇಳಿ. ಅಷ್ಟರ ಮಟ್ಟಿಗೆ ನಾನು ಮಾಡಿದೆ, ನಾನು ಕೊಟ್ಟೆ, ಒಂದು ಲೋಟ ನೀರು ಕೊಟ್ಟರೆ ನಾನು ಕೊಟ್ಟೆ, ಹಾಲು ಕೊಟ್ಟರೆ ನಾನು ಕೊಟ್ಟೆ ಎನ್ನುವ ಅಭಿಮಾನ ನಮಗಿದ್ದರೆ ಅವನಂತಾನೆ, ನಾನೇನೂ ಮಾಡೋದಿಲ್ಲ, ಎಲ್ಲವನ್ನೂ ದೇವರು ಒಳಗಿದ್ದು ಮಾಡಿಸ್ತಾನೆ, ನಾನು ಮಾಡುತ್ತೇನೆ ಅಷ್ಟೇ, ನಿಮಿತ್ತ ಮಾತ್ರ, ನಾನು ಮಾಡುವುದಲ್ಲ, ಈ ದೇಹ ನನ್ನದಲ್ಲ. ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯ ಆಧಯಶ್ಚ ಕ್ಷುತ್ೃಟ್ ಭಯಂ ಕಲಿರಿಚ್ಛಾ ಜರಾಚ. ಏನೇನು ದೇಹದ ವಿಕಾರಗಳಿವೆ, ಇದು ಯಾವುದೂ ನನ್ನದಲ್ಲ. ದೇಹೇನ ಜಾತಸ್ಯ ಹಿಮೇನ ಸಂತಿ. ದೇಹಾಭಿಮಾನ ಇದ್ದವರಿಗೆ ಇದೆಲ್ಲ ದುಃಖ, ದೇಹಾಭಿಮಾನ ಇಲ್ಲದಿದ್ದವರಿಗೆ ಈ ದುಃಖ ಇಲ್ಲ. ಈ ತತ್ವವನ್ನು ರಹುಗಣರಾಜರಿಗೆ ಜಡಭರತರು ಉಪದೇಶ ಮಾಡ್ತಾರೆ. ನಾವು ರಹುಗಣರಲ್ಲ, ಅಷ್ಟು ದೊಡ್ಡ ಯೋಗ್ಯತೆ ಇಲ್ಲ. ಭರತನ ಯೋಗ್ಯತೆಯೂ ಜಡಭರತರ ಯೋಗ್ಯತೆಯೂ ನಮ್ಮದಲ್ಲ. ಆ ಜಡಭರತ ಅನ್ನೋದರೊಳಗಿನ ಮುಂದಿನ ಶಬ್ದ ತೆಗೆದರೆ ಜಡ ಅಷ್ಟೇ. ನಾವು ಜಡಭರತರಲ್ಲ, ಜಡ ಅಂತಹ ಅಜ್ಞಾನಿಗಳು. ಹಾಗಾದರೆ ಈ ಸಂದೇಶ ನಮಗೆ ಎಷ್ಟು ಸಾಧ್ಯವಾಗಬಹುದೋ ಅಷ್ಟನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಏನದು? ನಮಗೂ ಸಾಕಷ್ಟು ಜನ ಬೈತಾರೆ, ನಾನಾ ರೀತಿಯ ನಿಂದೆಗಳನ್ನು ಮಾಡ್ತಾರೆ. ಯಾವುದೇ ರೀತಿಯಿಂದ ಮನಸ್ಸಿನಲ್ಲಿ ನೊಂದುಕೊಳ್ಳದಂತೆ ಅವರಾಡುವ ನಿಂದೆಗಳೆಲ್ಲ ನನಗೆ ಯಾವುದೇ ವಿಕಾರವನ್ನು ಮಾಡದೇ ಇರೋ ಹಾಗೆ ನನ್ನ ಮನಸ್ಸಿನ ಒಂದು ದಾರ್ಢ್ಯವನ್ನು ತಂದುಕೊಳ್ಳಬೇಕು. ಅದು ಮನುಷ್ಯನಿಗೆ ಸಾಧನೆಗೆ ಬಹಳ ಅನುಕೂಲ. ಸಿಗೋದೇ ದೇವರ ಸ್ಮರಣೆ ಮಾಡೋದಕ್ಕೆ, ಶಾಸ್ತ್ರ ಓದೋದಕ್ಕೆ ಅಲ್ಪ ಅವಕಾಶ. ಅದರಲ್ಲಿ 4 ಜನರಿಗೆ ಬೈಯೋದಕ್ಕೆ, ಇನ್ನೊಬ್ಬರು ಬೈದದ್ದಕ್ಕೆ ತಲೆ ಕೆಡಿಸಿಕೊಂಡು ಸರಿಪಡಿಸಿಕೊಳ್ಳುವುದರೊಳಗೇನೆ ನನ್ನ ಆಯುಷ್ಯ ಕಳೆದರೆ ನಾನು ಯಾವಾಗ ಸಾಧನೆ ಮಾಡೋದು? ಯಾರು ಏನು ನಿಂದೆ ಮಾಡಿದರೂ ಕೂಡ ಸಂತೋಷ ಪಡಬೇಕು. ದಾಸರು ಹೇಳೋ ಹಾಗೆ, ನಿಂದಕರಿರಬೇಕಿರಬೇಕು ಅಂತ. ನನ್ನೊಳಗಿದ್ದು ತತ್ವಾಭಿಮಾನಿ ದೈತ್ಯರು ಏನೇನು ಪಾಪಗಳನ್ನು ಮಾಡಿಸಿದ್ದಾರೆ, ಆ ಪಾಪಗಳನ್ನು ಕದ್ದು ಒಯ್ಯುವುದಕ್ಕೆ ಇವರು ಬೈತಾರೆ ಅಂದರೆ ನನ್ನ ಪಾಪಗಳನ್ನು ಕಳೀತಾರೆ, ನನ್ನನ್ನು ಶುದ್ಧರನ್ನಾಗಿ ಮಾಡ್ತಾರೆ ಅಂತ ಸಂತೋಷ ಪಡಬೇಕೇ ಹೊರತು ದುಃಖ ಪಡಬಾರದು.
ಇನ್ನು ಯಾವುದೇ ಒಳ್ಳೆಯ ಕೆಲಸ ಮಾಡಿದರೆ, ಸತ್ಕಾರ್ಯಗಳನ್ನು ಮಾಡಿದರೆ, ಒಳಗಿದ್ದು ದೇವರು ಮಾಡಿಸಿದ, ದೇವತೆಗಳು ಮಾಡಿಸಿದರು, ನಾನು ಪರತಂತ್ರ, ಸ್ವತಂತ್ರವಾಗಿ ನಾನು ಮಾಡಿದ್ದೇನಿಲ್ಲ, ಇದೆಲ್ಲವೂ ದೇವರಿಗೆ ಅರ್ಪಿತ ಅನ್ನುವ ಭಾವನೆ ಸತ್ಕಾರ್ಯಗಳನ್ನು ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಬಂದರೆ ಜಡಭರತರ ಸಂದೇಶವನ್ನು ಜೀವನದಲ್ಲಿ ನಾವು ಪರಿಪಾಲನೆ ಮಾಡಿದಂತೆ ಆಗುತ್ತೆ.